न्यूज में आप सभी दर्शकों का स्वागत है। मैं हूं आपके साथ मुबीना। ಅಲೆನ್ ಕೆರಿಯರ್ ಅಕಾಡೆಮಿ ಪ್ರಾರಂಭ ಮಾಡಬೇಕು ಮಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ, ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಒಂದು ತಮ್ಮ ಕನಸನ್ನು, ಅವರ ಏನು ಡ್ರೀಮ್ಸ್ ಇರ್ತಾವ ಅದನ್ನ ಫುಲ್ಫಿಲ್ ಮಾಡಲಿಕ್ಕೆ, ಅದು ನನಸಾಗಿಸ್ಲಿಕ್ಕೆ ನಾವು ಇವತ್ತು ಎಲೆನ್ ಜೊತೆ ಟೈಪ್ ಮಾಡಿಕೊಂಡು IIT JEE NEET ಅದೊಂದು ಕೋಚಿಂಗ್ ವ್ಯವಸ್ಥೆ ಬಿಜಾಪುರಲ್ಲಿ ಆಗ್ಬೇಕು. ಯಾಕಂದ್ರೆ ನಾವು ನೋಡ್ತಿದ್ದೀವಿ, ಲಾಸ್ಟ್ ಟೈಮ್ ಕೂಡ ನಾವು ಒಂದು 4-5 ತಿಂಗಳಿಂದ ಇದೊಂದು ಕಾರ್ಯಕ್ರಮ ಮಾಡಿ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದೆ ನಾನು, ಅವಾಗ ಇವ್ರ ಜೋಡಿ ಏನು ನಾವು MOU ಮಾಡ್ಕೊಂಡಿದ್ದೀವಿ. ಸೊ ಇದು ಸುಮಾರು ಈಗಿಂದಲ್ಲ, ಒಂದು 5 ವರ್ಷದಿಂದ ನಾವು ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದು ನಿರಂತರ ಈ ಒಂದು ಹೊಂದಾಣಿಕೆ ಮಾಡ್ಕೊಂಡು ಈ ಭಾಗದ ಜನರಿಗೆ, ಯಾಕಂದ್ರೆ ನಾವು ನೋಡ್ತೀವಿ ಬಹಳಷ್ಟು ಉತ್ತರ ಕರ್ನಾಟಕದ ಮಕ್ಕಳು ಬೆಂಗಳೂರು ಹೋಗ್ಬೇಕು, ಮಂಗಳೂರು ಹೋಗ್ಬೇಕು, ಇಲ್ಲ ಬೇರೆ ಎಲ್ಲೋ ಬೇರೆ ಬೇರೆ ಕಡೆ ಹೋಗ್ಬೇಕು. ಆದ್ರೆ ಎಲ್ರಿಗೂ ಸಾಧ್ಯ ಆಗುದಿಲ್ಲ, ಎಸ್ಪೆಷಲಿ ನಾವು ಬಡವರಿಗೆ. ಯಾಕಂದ್ರೆ ಅಲ್ಲಿ ಮಂಗಳೂರು ಹೋದ್ರೆ ಕೆಲವೊಬ್ಬರಿಗೆ ಅಲ್ಲಿ ಮಂಗಳೂರಾಗ ಕ್ಲೈಮೇಟ್ ಆಗ್ಬರಂಗಿಲ್ಲ, ಊಟ ಆಗ್ಬರಂಗಿಲ್ಲ. ಎಷ್ಟೋ ಜನ ಹೋಗಿ ಫೀಸ್ ತುಂಬಿ ಬಿಟ್ಟು ಬಂದಂತ ಉದಾಹರಣೆ ಸಾಕಷ್ಟು ಇದಾವೆ ಹೆಲ್ತ್ ಇಶ್ಯೂಸ್ ಆಗಿ. ಸೊ ಬೆಂಗಳೂರಿಗೂ ಕೂಡ ಯಾರಿಗೂ ಅಲ್ಲಿ ಹೋಗ್ಬೇಕು, ಹೆಣ್ಮಕ್ಳು ಇದ್ರೆ, ಎಸ್ಪೆಷಲಿ ಹೆಣ್ಮಕ್ಳು ಇದ್ರೆ ಅವ್ರನ್ನ ವಯದಲ್ಲಿ ಇಡೋದು ಕಷ್ಟ, ಹಾಸ್ಟೆಲ್ನಾಗ ಇರ್ಬೇಕು, ಇಟ್ಟು ಇದು ಮಾಡ್ಬೇಕಂತ ತಂದೆ ತಾಯಿ ಯಾವತ್ತೂ ಒಂದು ಭಯ ಇರ್ತಿತ್ತು ಏನಪ್ಪಾ ಅಂತ ಹೇಳಿ. ಸೊ ಅದನ್ನ ನಾವು ಇಲ್ಲೇ ಮಾಡ್ಬೇಕು, ಈ ಭಾಗದ ಜನರಿಗೆ ಇಲ್ಲೇ ಬಿಜಾಪುರದಲ್ಲೇ ಸಿಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಅಲೆನ್ ಜೊತೆಗೆ ನಾವು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಾವು ಈಗ ಪ್ರಾರಂಭ ಮಾಡಿದ್ವಿ. ನಮ್ಮ ಕಳೆದು ಲಾಸ್ಟ್ 6 ತಿಂಗಳಾಗಿರ್ಬೋದು ಮಾಡಿ, 4 ತಿಂಗಳಿಂದ ಮಾಡಿದಾಗ ನಮ್ದು ಇಂಟೆಕ್ 300 ಇಂಟೆಕ್ ಇತ್ತು. ಆಲ್ರೆಡಿ ನಾವು ಇಷ್ಟು 4 ತಿಂಗಳಲ್ಲಿ ಇಷ್ಟು ಫಾಸ್ಟ್ 300 ಇಂಟೆಕ್ ಕ್ಲಿಯರ್ ಆಗುತ್ತೆ. ಅಂದ್ರೆ ಅದರಲ್ಲಿ ಬಿಜಾಪುರದಲ್ಲಿ ಆಗಿದ್ದಕ್ಕೆ ಬಹಳಷ್ಟು ಜನರಿಗೆ ಅದು ಇಲ್ಲ ಆಯ್ತು ಅಂತ ಹೇಳಿ ಸುಮಾರು 300 ಮಕ್ಕಳಿಗೆ ಒಂದು ಕೋರ್ಸ್ ಅಲ್ಲಿ ಪ್ಲಸ್ ಇನ್ನೊಂದು ಲಾಂಗ್ ಟರ್ಮ್ ಕೋರ್ಸ್ ಅನ್ನು ಕೂಡ ನಾವು ಪ್ರಾರಂಭ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ಈಗ ಅಡ್ಮಿಷನ್ಸ್ ಆಲ್ಮೋಸ್ಟ್ ಒಂದು 200 ರೆಗ್ಯುಲರ್ 32 ಲಾಂಗ್ ಟರ್ಮ್ ಇದಕ್ಕೆ ಕೂಡ ಈಗ ಅಡ್ಮಿಷನ್ಸ್ ಆಗಿದಾವೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭ ಆಗ್ತದೆ. ಏನು ಅಡ್ಮಿಷನ್ಸ್ ಮಾಡಿದಾರೆ ಮಕ್ಕಳಿಗೆ BLD ಅಂತ ತಮಗೆಲ್ಲ ಗೊತ್ತಿದ್ದಂಗೆ ಇದರ ಒಂದು ಇತಿಹಾಸ ಸುಮಾರು 1910 ಎಸ್ಟಾಬ್ಲಿಷ್ ಇನ್ 1910 1910 ಪ್ರಾರಂಭವಾಗಿದ್ದು ಇವತ್ತು ಹ್ಯಾಮರ್ ಆಗಿ ಬೆಳೆದು ಈಗ ಬಹಳಷ್ಟು ಬದಲಾವಣೆ ತಾವು ನೋಡ್ತಾ ಇದ್ದೀವಿ. BLD ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದೀವಿ. ಈ CBSE ಸ್ಕೂಲ್ ಇರ್ಬೋದು, ಅಂದ್ರೆ KG to PG, BLD ಅಂದ್ರೆ KG to PG ನಮ್ಮಲ್ಲಿ ಎಲ್ಲಾ ಕೋರ್ಸ್ಗಳಿಗೂ ಪ್ರಾರಂಭ ಆಗಿ ಇನ್ನು ಕೆಲವೊಂದು ತಾಲೂಕಾ ಮಟ್ಟದಲ್ಲಿ ಕೂಡ ನಾವು ಆ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಅಲ್ಲಿ ಕೂಡ ಆ ಭಾಗದ ಜನರಿಗೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಆ ಕನಸನ್ನು ನನಸು ಮಾಡ್ಲಿಕ್ಕೆ ಇವತ್ತು ಇದು ಒಂದು ಒಳ್ಳೆ ಬಿಜಾಪುರ ಜನರಿಗೆ, ಈ ಭಾಗದ ಉತ್ತರ ಕರ್ನಾಟಕ ಜನರಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಿ ನಮ್ಮ ಸೀತಾರಾಮ್ ಸರ್ ಇದ್ರ ಬಗ್ಗೆ ಮುಂದೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ಲಿದ್ದಾರೆ. ಸೊ ಅದಕ್ಕೆ ಇದನ್ನ ಒಂದು ಪತ್ರಿಕಾ ಪ್ರಕಟಣೆ ಕೂಡ ತಮ್ಗೆ ಕೊಡ್ತೀವಿ, ಏನೇನಾಯ್ತು ಯಾರು ಹೋಗುಗಳ ಬಹಳ ದೊಡ್ಡದೈತಿ, ಈಗಾಗಲೇ ಟೈಮ್ ಆಗೋದ್ರಿಂದ ಅದನ್ನ ಡಿಟೇಲ್ ಆಗಿ ನಿಮ್ಗೆ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಸೀತಾರಾಮ್ ಸರ್ ಅವರು ಇದ್ರ ಬಗ್ಗೆ ಮುಂದಿನ ಮಾಹಿತಿಯನ್ನು ರೆಸ್ಪಾನ್ಸ್ ನೀವು ನೋಡಿದ್ರೆ ವೆರಿ ಗುಡ್ ರೆಸ್ಪಾನ್ಸ್ ಇನ್ ದ ಸೆನ್ಸ್ 300 ಫುಲ್ ಆಗುತ್ತೆ. ನೆಕ್ಸ್ಟ್ ಈಗ ನಾವು ಸೀಟ್ ಕೊಡಬೇಕಂದ್ರೆ ಬಹಳ ಇನ್ನೊಂದು 20 ಸೀಟ್ ಕೊಡ್ಬೋದು. ಸೊ ಲಾಂಗ್ ಟರ್ಮ್ ಇದರಲ್ಲಿ ಕೊಡ್ಬೋದು ನಾವು. ಲಾಂಗ್ ಟರ್ಮ್ 2 ಬ್ಯಾಚ್ ಇರ್ತಾವ, ಒಂದು ಲಾಂಗ್ ಟರ್ಮ್ ಒಂದು ಶಾರ್ಟ್ ಟರ್ಮ್. ಸೊ ಲಾಂಗ್ ಟರ್ಮ್ ದಾಗ ಕೊಡ್ಬೋದು. ಅದಕ್ಕೆ ಈ ಒಂದು ಯಾಕಂದ್ರೆ ಈ ಭಾಗದ ಮುಂದಿನ ವರ್ಷ ನಾವು ರೆಸಿಡೆನ್ಸ್ ಹಾಸ್ಟೆಲ್ ಫೆಸಿಲಿಟಿ ಇರ್ಬೋದು, ಮೆಸ್ ಫೆಸಿಲಿಟಿ ಇರ್ಬೋದು, ಪ್ರಾಪರ್ ಆಗಿ ಅವರಿಗೆ ಒಂದೆಲ್ಲ ಫಾರ್ ಎಕ್ಸಾಂಪಲ್ ವ್ಯಾಲಿಡ್ ಇಲ್ಲದ ಮಂದಿಗೆ ಕಲಿಬೇಕಂದ್ರೆ ನಾವು ಬಿಜಾಪುರ ವಿ ಮೇಕ್ ಒನ್ ಆಫ್ ದ ಸೇಮ್ ಕ್ಯಾರಿಯರ್ ಹಬ್ ಅಂದ್ರೆ ಯಾರ್ಯಾರನ್ನ ಹೇಳಿದ್ನಲ್ಲ, ನಮ್ಮ ಕನಸು ಡ್ರೀಮ್ಸ್ ಮಕ್ಕಳ ಏನೋ ಒಂದು ಕನಸುಗಳು ಇರ್ತಾವೆ, ಅವ್ನ ನನಸಾಗ್ಲಿಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಸೊ ಯಾಕಂದ್ರೆ ಹೇಳಿದ್ರೆ IIT ಹೋಗ್ಬೇಕಂತ ಎಷ್ಟೋ ಜನ ಇವತ್ತೆಲ್ಲ ನೋಡ್ತೀವಿ ನಾವು, ಎಲ್ಲ ಮಕ್ಕಳು ಸಣ್ಣ 6ನೇ ಹಿಡಿದು ಎಲ್ಲ ಶಾಲೆಯೊಳಗೆ ಅಟಲ್ ಲ್ಯಾಬ್ ಮಾಡಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಮಾಡಿದ್ದಾರೆ, ಅಟಲ್ ಟಿಂಕರಿಂಗ್ ಲ್ಯಾಬ್ ಮಾಡಿದ್ದಾರೆ ನೋಡಿದ್ರೆ. ಇದನ್ನಂತೂ ಸ್ಟಾರ್ಟ್ಅಪ್ ಮಕ್ಕಳು ಈಗಿನಿಂದ ಯಾರು ಪ್ರತಿಭಾವಂತರಿದ್ರೆ ಅದ್ರಾಗೆ ಟ್ರೈನಿಂಗ್ ಮಾಡ್ಕೊಂಡು ಬಂದು ಆ ಹಂತದಾಗೆ ಟ್ರೈನಿಂಗ್ ಆಗಿ ಮುಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಸ್ಟಾರ್ಟ್ಅಪ್ ಮಾಡಿ
ಒಂದು ಆಂಧ್ರಪ್ರನರ್ ಆಗಲಿ, ಬಿಸ್ನೆಸ್ ಆಗಲಿ ಅಂತ ಎಲ್ಲ ಹಳ್ಳಿ ಸರ್ಕಾರಿ ಅಟಲ್ ಲ್ಯಾಬ್ ಮಾಡಿದ್ದಾರೆ. ಅಟಲ್ ಲ್ಯಾಬ್ ನಾವು ನಿನ್ನೆ ನಾವು ನೋಡಿದ್ವಿ. ನಾವು ಇನ್ನೊಂದು ಯೋಜನೆ ಪ್ರಾರಂಭ ಮಾಡಿದ್ವಿ ನಿನ್ನೆ ಆ ಕಾರ್ಯಕ್ರಮ ಕೂಡ. ನಮ್ಮ ದೇಹದಿಂದ ನಾವು ಅಲ್ಲಿ ಹೋಗಿ ಸರ್ಕಾರಿ ಶಾಲೆಯಲ್ಲಿ, ಯಾಕಂದ್ರೆ ಅವ್ರು ಲ್ಯಾಬ್ ಮಾಡಿದ್ರೆ ಲಕ್ಷಗಟ್ಟಲೆ ದುಡ್ಡನ್ನು ಅವ್ರು ಹಾಕಿದ್ದಾರೆ. ಸೊ ಕೀ ಹಾಕಿಟ್ರು ಅವ್ರು. ನಾನೇ ಒಂದು ಉದ್ಘಾಟನೆ ಮಾಡಿದೆ ಬಿಕೆಲ್ ಲೋಣಿಯಲ್ಲಿ, ಭಾಳ ಚಂದ ಮಾಡಿದ್ರೆ. ಆದ್ರೆ ಅದು ಲ್ಯಾಬ್ ಲಕ್ಷಗಟ್ಟಲೆ ಖರ್ಚು ಮಾಡಿ ಅವಾಗ ಅವತ್ತಿನ ದಿನ ಅಷ್ಟು ಓಪನಿಂಗ್ ಮಾಡಿ ಮುಂಚೆ ಚಾವಿ ಹಾಕ್ಬಿಟ್ರು. ಯಾಕಂದ್ರೆ ಆ ಟ್ರೈನಿಂಗ್ ಮಾಡುವಂತ ಫ್ಯಾಕಲ್ಟಿ ಇಲ್ಲ, ಸ್ಕಿಲ್ಡ್ ಫ್ಯಾಕಲ್ಟಿ ಇಲ್ಲ. ಅದಕ್ಕೆ ನಾವು ನಿನ್ನೆ ಒಂದು CBM ಪಾಟೀಲ್ ಇನ್ಫಾರ್ಮೇಶನ್ ಅಂಡ್ ಇನ್ನೋವೇಷನ್ ಅಂತ ಏನ್ ಮಾಡಿದೀವಿ. ಅದರಿಂದ ನಾವು ಆ ಮಕ್ಕಳಿಗೆ ಅಲ್ಲಿ ಹೋಗಿ ಸರ್ಕಾರಿ ಶಾಲೆ ಅವ್ರಿಗೆ ನಮ್ಮ BLD ಟ್ರೈನಿಂಗ್ ಕೊಡುವಂತ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದೀವಿ, ಒಂದು ಪ್ಲಾನ್ ಮಾಡ್ತಾ ಇದೀವಿ. ಆಲ್ರೆಡಿ ನಿನ್ನೆ ಪ್ರಾರಂಭ ಕೂಡ ಆಯ್ತದು. ಸೊ ಅದ್ರ ಜೊತೆಗೆ ಇವತ್ತು ಈ IIT JEE ಅನ್ನೋದು ಈಗ ನೋಡಿ, ನಾವು ಪ್ರೀ ಯೂನಿವರ್ಸಿಟಿ PUC ಕಲ್ತ್ರೆ ಅದಕ್ಕೆ ಮಾರ್ಕ್ ಇಲ್ಲ. ಬರೀ PUC ಕಲ್ತ್ ನಾನು 100 ತಗೊಂಡ್ರೆ ನೀಟ್ ಇದು ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಗಲ್ಲ. ಅದ್ರ ಜೊತೆಗೆ ಆ ಮಾರ್ಕ್ಸ್ ಕೊಡೋ ಜೊತೆಗೆ ನಾವು ನೀಟ್ ಮತ್ತು IIT JEE ಅದನ್ನು ಕ್ವಾಲಿಫೈ ಆಗಬೇಕು. ಇಂಜಿನಿಯರ್ ಆಗ್ಬೇಕಂದ್ರೆ JEE IIT ಇವೆಲ್ಲ CET ಇವೆಲ್ಲ ಪಾಸ್ ಆಗ್ಬೇಕು. ಮೆಡಿಕಲ್ ಆಗ್ಬೇಕಂದ್ರೆ ನೀಟ್ ಪಾಸ್ ಆಗ್ಬೇಕು. ನಾವು 100 PUC ಅಲ್ಲಿ ತಗೊಂಡು ನೀಟಲ್ಲಿ ಪಾಸ್ ಕ್ವಾಲಿಫೈ ಆಗಿಲ್ಲ ಅಂದ್ರೆ ನಮ್ಗೆ ಸೀಟೇ ಸಿಗಲ್ಲ. ಸೊ ದಿಸ್ ಎರಡು ಈಕ್ವಲ್ ಆಗ್ತದೆ. PUC ಅಲ್ಲಿ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಬರಬೇಕು ಮಕ್ಕಳಿಗೆ, ಇಲ್ಲಿ ಕೂಡ ಕ್ವಾಲಿಫೈ ಆಗುವಂತ ಮಾರ್ಕ್ಸ್ ಬಂದ್ರೆ ಅವ್ರಿಗೆ ಒಳ್ಳೆ ಕಾಲೇಜಲ್ಲಿ ಸರ್ಕಾರಿ, ಯಾಕಂದ್ರೆ ಬಡ ಮಕ್ಕಳಿಗೆ ಇವತ್ತ ಸರ್ಕಾರಿ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತಗೋಬೇಕಂದ್ರೆ ರ್ಯಾಂಕಿಂಗ್ ಹೆಚ್ಚಾಗ್ಬೇಕಾಗ್ತದೆ. ಆ ರ್ಯಾಂಕಿಂಗ್ ಹೆಚ್ಚಾಗ್ಬೇಕಂದ್ರೆ ಇವತ್ತು ಅದಕ್ಕಿದು ಸೆಲೆನ್ BLD ಇದೊಂದು ಒಳ್ಳೆ ರೀತಿ ಅವರೊಂದು ತರಬೇತಿ ಕೊಟ್ಟು ಅವ್ರಿಗೊಂದು ಕೋಚಿಂಗ್ ಕೊಟ್ಟು ಮುಂದೆ ಆ ಮಾರ್ಕ್ಸ್ ನಾವು ಕ್ವಾಲಿಫೈ ಆಗ ಈಗ ಹೇಳಿದ್ರು ಆಲ್ ಇಂಡಿಯಾ ರ್ಯಾಂಕ್ ಅಲೆನ್ನಿಂದ ಎಷ್ಟು ಬಂದು ಎಷ್ಟೇ ಸೀಟ್ಸ್ ಅನ್ನೋದು. ಅಲೆನ್ ಅಂದ್ರೆ ಇಟ್ಸ್ ಐ ಥಿಂಕ್ ದ ಟಾಪ್ ನಂಬರ್ 1 ಇನ್ ಇಂಡಿಯಾ ಸದ್ಯ. ಇವನ್ ಅವರು ಬೈಜೂಸ್ ಅನ್ನೋದನ್ನು ಕೂಡ ಅವರು ಟೇಕ್ ಓವರ್ ಮಾಡಿದ್ರು. ಬೈಜೂಸ್ ಅಂತ ನಾವು ಕೇಳ್ತಾ ಇದ್ರೆ ಅದನ್ನು ಟೇಕ್ ಓವರ್ ಮಾಡಿ ಸೆಲೆನ್ ಇಸ್ ನಂಬರ್ 1, ನೋ ಡೌಟ್. ಸೆಲೆನ್ ಇಸ್ ನಂಬರ್ 1 ಇನ್ ಇಂಡಿಯಾ. ದಟ್ ಇಸ್ ದ ಟಾಪ್ ಕೋಚಿಂಗ್ ಫಾರ್ ನೀಟ್ ಅಂಡ್ JEE. ಸೊ ಅದ್ರ ಜೊತೆಗೆ ನಾವು ಈ ಒಂದೇನು ಸಂಬಂಧ ಇದೆ ಮುಂದುವರಿಸಿ ಬರೋ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಈ ಭಾಗದ ಜನರಿಗೆ, ಉತ್ತರ ಕರ್ನಾಟಕ, ನಾಟ್ ಓನ್ಲಿ ಎಕ್ಸಾಂಪಲ್ ಡಿಸ್ಟ್ರಿಕ್ಟ್, ಹೋಲ್ ನಾರ್ತ್ ಕರ್ನಾಟಕ ವಿಲ್ ಎಕ್ಸ್ಟೆಂಡ್ ದಿಸ್ ಫೆಸಿಲಿಟಿ. ಸ್ಟಾರ್ಟ್ ಆಗಿ ಅವ್ರು ಬಂದು ಇಲ್ಲಿ ಅವ್ರ ಅಲ್ಲಿಂದಾನೆ ಬಂದು ಎಕ್ಸ್ಪೀರಿಯನ್ಸ್ 7 ಜನ ಎಕ್ಸ್ಪೀರಿಯನ್ಸ್ ಟೀಚರ್ ಬಂದು ಅವ್ರು ಇಲ್ಲೇ ಮನಿ ಎಲ್ಲ ಮಾಡ್ಕೊಂಡು ಇಲ್ಲೇ ಇದ್ದು ಅವ್ರ ಟೀಮ್ ಪೂರ ಅಲೆನ್ಸ್ ಟೀಮ್ ಇದೆಯಲ್ಲ ಏನ್ ಬೆಂಗಳೂರಲ್ಲಿ ಕೋಚಿಂಗ್ ಮಾಡ್ತಾ ಇದ್ರು ಅವರೇ ಇಲ್ಲಿ ಬಂದು ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಬಂದು ಈಗ 7 ಜನ ಕೆಲಸ ಪ್ರಾರಂಭ ಮಾಡಿದ್ರು. ಕೋಚಿಂಗ್ ಟೀಚಿಂಗ್ ಟುಗೆದರ್. ಕೋಚಿಂಗ್ ಇಸ್ ವಾಟ್ ನಥಿಂಗ್ ಬಟ್ ಅದೇ ಟೀಚಿಂಗ್ ಕೋಚಿಂಗ್. ಅದಕ್ಕೆ ನೀಟ್ ಯಾವ ರೀತಿ ಪರೀಕ್ಷೆ ಅದ್ರ ಬಗ್ಗೆ ಇದೆಲ್ಲ ಇದು ಮಾಡ್ತಾರೆ, ಪಾಠ ಮಾಡ್ತಾರೆ. ಈ ಇನ್ನಿತರ PU ಕಾಲೇಜಲ್ಲಿ ಇರ್ತದೆ, ಬರೀ PU ಕಾಲೇಜುಗಳಿದ್ರೆ ಬರೀ PUC ನಾವು ಪ್ರೀ ಯೂನಿವರ್ಸಿಟಿ ಇದು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಅದ್ರಾಗ ನೀವು 100 ಮಾರ್ಕ್ಸ್ ತಗೊಂಡ್ರು ನೀವು ಮತ್ತೆ ನೀಟ್ ಇದು ಬರೀಲೇಬೇಕು ಪರೀಕ್ಷೆ. ಅಲ್ಲಿ ಮಾರ್ಕ್ಸ್ ತಗೊಂಡಾಗ ಮಾತ್ರ ನಿಮ್ಗೆ ಇದು ನಿಮ್ಗೆ ಪ್ರೊಫೆಷನಲ್ ಇದು ಸಿಗ್ತದೆ, ಸೀಟ್ ಸಿಗ್ತಾವೆ. ಆ ಪ್ರೊಫೆಷನಲ್ ನೀವು ಎಂಟ್ರಿ ತಗೋಬೇಕಂದ್ರೆ ಅಗೇನ್ ಯು ಹ್ಯಾವ್ ಟು ರೈಟ್ ಬೋತ್ ಎಕ್ಸಾಮ್ಸ್. ಆ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂತೀರಿ, ಯಾವ ಕ್ವಾಲಿಫೈ ಆಗ್ತೀರಿ, ಯಾವ ಕಾಲೇಜ್ ಕ್ವಾಲಿಫೈ ಆಗ್ತೀರಿ ಅನ್ನೋದೊಂದು ಶಾರ್ಟ್. ಈಗ ರೆಗ್ಯುಲರ್ ಪ್ಲಸ್ ಒಂದು ಬ್ಯಾಚ್ ಲಾಂಗ್ ಟರ್ಮ್ ರಿಪೀಟೆಡ್ ಬ್ಯಾಚ್ ಬರ್ತದೆ. ಈ ವರ್ಷ ಈಗ ಅಪೇರ್ ಆಗ್ತದೆ. ಅವ್ರ ರ್ಯಾಂಕಿಂಗಿಗೆ ಇದು ಸಿಗೋದಿಲ್ಲ, JEE ಆಗಿರ್ತಾರೆ ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ. ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಇಯರ್ ಆಗೋಷ್ಟು 1 ಇಯರ್ ಮಾತ್ರ ಕೋಚಿಂಗ್ ಇರ್ತದೆ. ದಟ್ ಇಸ್ ಕಾಲ್ಡ್ ಲಾಂಗ್ ಟರ್ಮ್ ಆರ್ ರಿಪೀಟೆಡ್ ಬ್ಯಾಚ್ ಅಂತ. ಅದು ಕೂಡ ಈಗ ಸ್ಟಾರ್ಟ್ ಆಗಿದೆ. ಇಲ್ಲ ಸರ್, ಆ ಗ್ಯಾಪ್ ಅನಾಲಿಸಿಸ್ ಬಂದು 1 ತಿಂಗಳು 2 ತಿಂಗಳು ಮಾತ್ರ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಅವ್ರು ಅರ್ಥ ಮಾಡ್ಕೊಂಡು ಅವ್ರ ಲೆವೆಲ್ಗೆ ಇರೋದು, ಅದ್ರ ಪ್ರಕಾರ ಇವರು ಕಸ್ಟಮೈಸ್ ಮಾಡ್ತಾರೆ, ಬ್ರಿಡ್ಜಿಂಗ್ ಮಾಡಿಸಿ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಅಲೆನ್. ಎಲ್ಲ ಕಡೆ ಎಲ್ಲೆಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಸೆಂಟರ್ಗಳನ್ನ ಅಲ್ಲಿ ಯಾಕೆ ಸಕ್ಸಸ್ ಆಗ್ಲಿರ್ತಾರೆ ಅಂತಂದ್ರೆ ಇದೇ ಒಂದು ರೀಸನ್. ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ 2-3 ಮಂತ್ಸ್ ಬ್ರಿಡ್ಜಿಂಗ್ ಮಾಡ್ತಾರೆ ಸರ್. ಆಮೇಲೆ ತಮ್ಮ ಲೆವೆಲ್ ತಗೊಂಡು ಬಂದು ಅವ್ರ ಕರಿಯರ್ ಏನು ಕರಿಕ್ಯುಲಮ್ ಇರ್ತದೆ ಅಲ್ಲಿಗೆ ಸ್ಟೂಡೆಂಟ್ಸ್ ತಗೊಂಡು
ಒಮ್ಮೆ ಹೇಳಿದ್ರೆ ಅವ್ರಿಗೆ ಅರ್ಥಾಗಿಲ್ಲ. ನೀವು ಹೇಳೋದು ಕರೆಕ್ಟ್. ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿ ಅವ್ರನ್ನ ಮಕ್ಕಳನ್ನ ಲೆವೆಲ್ ಫಸ್ಟ್ ಈ ವಾರ್ಮ್ ಅಪ್ ಅಂತೀವಲ್ಲ ನಾವು, ಹಂಗೆ ವಾರ್ಮ್ ಅಪ್ ಮಾಡಿಸಿ ಮುಂದೆ ಅದು ತಮ್ಮ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇವ್ರಿಗೇನ್ ಕೇಳ್ಬೇಕ್ರಿ? ಫೀಸ್ ಎಕ್ಸಾಮ್ ನಾಮಿನಲ್ ಮಾಡಿದ್ವಿ ನಾವು. ಫೀಸ್ ವೆರಿ ನಾಮಿನಲ್ ಫೀಸ್ ಮಾಡಿದ್ವಿ. ಈವನ್ ಲಾಂಗ್ ಟರ್ಮ್ ಕೂಡ ಹುಬ್ಳಿ ಆಗಿರ್ಬೋದು, ಬೆಂಗಳೂರು, ಮಂಗಳೂರು ಏನದಲ್ರಿ ಅದಕ್ಕಿಂತನೂ ಕಡಿಮೆ. ಸರ್ ಒಂದೇ ಉದ್ದೇಶ ಅಂದ್ರೆ ಈ ಭಾಗದ ಜನರಿಗೆ ಮೊದಲು ರೀಚ್ ಆಗಿ, ಆಮೇಲೆ ಫೀಸು, ಆಮೇಲೆ ಇದು. ನಾವ್ ಅದಕ್ಕೇನ್ ಅದ್ರಾಗ ನಮ್ಗೆ ಏನೋ ಬರೋದು ಬೇಡಪ್ಪ, ನಮ್ಗೆ ಇಲ್ಲಿ ನಡೆದ್ರೆ ಸಾಕನ್ನೋ ಲೆಕ್ಕಕ್ಕೆ ನಾವು ನಡೆಸಿ ಹೊರಟಷ್ಟೇ. ಅದಕ್ಕೆ ಫಸ್ಟ್ 2 years ಡೆಫಿಸಿಟ್, ಫಸ್ಟ್ 2 years we are into deficit. ಕೈಯಿಂದ ದುಡ್ಡು ಹಾಕಿ ಒಟ್ಟು ನಮಗೆ ಇಲ್ಲಿ ಮಾಡ್ಬೇಕಂತ ಆಸೆ ಇತ್ತು. ಸೊ ನಮ್ಮ ಮಕ್ಕಳಿಗೆ ಅದು ಸಿಗ್ಲಿ ಅಂತ ಹೇಳಿ ಉದ್ದೇಶದಿಂದ ಮಾಡಿದ್ವಿ. ಇದ್ರಾಗೆ ನಾವು ಅದು ಏನಾರ ರೊಕ್ಕ ಗಳಿಸ್ಬೇಕು ಮಾಡಬೇಕಂತ ಯಾವ ಉದ್ದೇಶ ನಮ್ ಕನೆಕ್ಟ್ ನಾ 2000 ಬಿಫೋರ್ ಕೋವಿಡ್ 19 ಪ್ರಯತ್ನ ಮಾಡಿದ್ದೇನೆ. ಅಲ್ಲಿ ಹೋಗಿ ಬೆಂಗಳೂರಾಗ ಹೋಗಿ ಖುದ್ದಾಗಿ ಹೋಗಿ ಅಲ್ಲಿನ ಇದ್ರಲ್ಲಿ ಇವ್ರದ ಹೆಡ್ ಆಫೀಸ್ ಹೋಗಿ ಭೇಟಿ ಆಗಿ 2019 ನಾನು ಹೋಗಿ ಖುದ್ದಾಗಿ ಭೇಟಿ ಆಗಿ ಸರ್ ನಮ್ಮ ಬಿಜಾಪುರ ಬಂದು ಟೈಪ್ ಮಾಡೋದ್ರಿ ಅಂತ ಹೇಳಿ ನಾನು ಭಾಳ ವರ್ಷ ಹೋಗಿ 2 ಸರಿ ಮೀಟ್ ಅಂತ ಜಯನಗರ ಆಫೀಸ್ ಇತ್ತು. ಅಲ್ಲಿ ಹೋಗ್ಬೇಕಾದಾಗ ಅವ್ರು ಬಿಜಾಪುರ ಬಂದ್ರು, ಎಲ್ಲ ಸ್ಟಡಿ ಮಾಡಿದ್ರು. ಮಾಡಿ ಇನ್ನೇನು ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಮಾಡಿ ಅಷ್ಟೊತ್ತಿಗೆ ಕೋವಿಡ್ ಬಂದ್ಬಿಟ್ಟು ಆನ್ಲೈನ್ ಇಲ್ಲ ಪದ್ಧತಿಗೆ ಬದಲಿ ಆಯ್ತು. ನಾನಂತರ ಸತತ ಹೋಗಿ ಪ್ರಯತ್ನದಾಗಿದ್ದೇನೆ, ಟೆನ್ಷನ್ ಬಿಟ್ಟಿರ್ಲಿಲ್ಲ ಸರ್ ನಮ್ಮ ಬಿಜಾಪುರ ಮುಂದಾಗಿ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ನಮ್ಗೆ ಎಷ್ಟೋ ಈ ಮಂಗಳೂರು ಸೀಟ್ ಕೊಡೋ ಸಿಎಲ್ ಸೀಟ್ ಸಿಗೋದಾಗಿದೆ, ಸೀಟ್ ಬರ್ತಿದೆ. ಎಷ್ಟೋ ಜನ ಅಂತರ್ ಎಕ್ಸ್ಪರ್ಟ್ ಈ ಮಕ್ಕಳು ಅವ್ರು ಎಕ್ಸ್ಟ್ರಾ ಇದು ಸೀಟ್ ಫುಲ್ ಆದ್ಮೇಲೆ 5 ಲಕ್ಷ 10 ಲಕ್ಷ ಡೊನೇಷನ್ ತಗೊಂಡಾರ. 5 ಲಕ್ಷ ನಾನೇ ಒಬ್ರು ಕೊಡಿಸಿ 5 ಲಕ್ಷ ಡೊನೇಷನ್ ಕೊಡಿಸಿ ಎಕ್ಸ್ಪರ್ಟ್ ಆಗಿ ಮಾಡಿಸಿದ್ರು ಕೂಡ ಮಕ್ಕಳು ಅಲ್ಲಿ ಜಾಯಿನ್ ಆಗಿ ಸ್ವಲ್ಪ ದಿನ ಆಗಿದ್ರೆ ಹೊಟ್ಟೆ ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಫುಡ್ ಮಂಗಳೂರು ಫುಡ್ ಅಂತ ಗೊತ್ತಿರ್ತಲ್ಲ, ರೈಸ್ ಎಲ್ಲ ಅದಾಗ್ಲಾರ್ದ ರೊಕ್ಕ ಫೀಸ್ ತುಂಬ ಬಿಟ್ಟು ಬಂದು ಫೀಸ್ ರಿಫಂಡ್ ಕೊಡಲಿಲ್ಲ. ಸೊ ಇಂಥದ್ದು ಆಗಬಾರ್ದು ಅನ್ನೋದು ನನ್ನ ಉದ್ದೇಶದಿಂದ. ಮತ್ತು ಮುಖ್ಯವಾಗಿ ಇವತ್ತು ನಾನು ಕೂಡ ಇಷ್ಟೆಲ್ಲ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಇದ್ರೆ ಸ್ವತಃ ನನ್ನ ಮಗಳಿಗೆ ಆಕಿ ಮೆಡಿಕಲ್ ಮಾಡ್ತಂದಾಗ ನಾವು ಆಕಿಗೆ ನೀಟಿಗೆ ಬೆಂಗಳೂರಿಗೆ ಹಾಕ್ಬೇಕಾಯ್ತು ಕೋಚಿಂಗ್. ನಮ್ಮದೇ ಮೆಡಿಕಲ್ ಕಾಲೇಜ್ ಇದ್ರು ನಾವು ನೀಟ್ ಪಾಸ್ ಆಗ್ಲಾರ್ದೆ, ನೀಟ್ ಕ್ವಾಲಿಫೈ ಆಗ್ಲಾರ್ದೆ ಸೀಟ್ ತೊಗೊಳಕ್ ಬರಂಗಿಲ್ಲ, ನನ್ನ ಕಾಯ್ದೆ ಕೊಡ್ತೀವಿ. ಸೊ ಅದ್ರ ಸಂಬಂಧ ನಾವು ಬೆಂಗಳೂರು ಸೀಟ್ ಆಕಿಗೆ ಅಲ್ಲಿ ಹಚ್ಚಿ ನೀಟ್ ಎಲ್ಲ ಕೋಚಿಂಗ್ ಹಚ್ಚಿ 2 ವರ್ಷ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಮತ್ತೆ ಈಗ ನಮ್ಮಂತವ್ರೆ ನಾವು ಅಲ್ಲಿ ಹೋಗ್ಬೇಕಾಗ್ತದೆ. ನಮ್ದ ಕಾಲೇಜ್ ಭಾಳ ಮಂದಿ ಗೊತ್ತಿಲ್ಲ, ಹಂಗಂಗ್ರಿ ನಿಮ್ದ ಕಾಲೇಜ್ ಐತಿ ನೀವೇ ನೀಟ್ ಕೋಚಿಂಗ್ ತಗೋಬೇಕಾದ್ರೆ ತಗೋಬಿಡುದಲ್ಲ, ಹಂಗಿರಂಗಿಲ್ಲ. ರೂಲ್ಸ್ ಅಂದ್ರು ಯಾರೇ ಇರುವಂತ ನೀಟ್ ಕ್ವಾಲಿಫೈ ಆದಾಗೆ ನಿಮ್ಗೆ ಸೀಟ್ ಸಿಗ್ತದೆ. IIT JEE ಕ್ವಾಲಿಫೈ ಆದಾಗ ಸೀಟ್ ಸಿಗ್ತದೆ. ಸೊ ಅವಾಗಿನಿಂದ ನಮ್ಮ ಮಗಳ ಜೊತೆಗೆ ಅದು ನೀಟ್ ಅಲ್ಲೆಲ್ಲ ನಾನೇ ನೋಡಿದೆ. ಒಂದು 5 ಇನ್ಸ್ಟಿಟ್ಯೂಟ್ಸ್ ನಾನು ಸ್ವತಃ ಮಗಳ ಸಂಬಂಧ ನೋಡಿದೆ, ಯಾವ ಕೋಚಿಂಗ್ ಸೆಂಟರ್ ಒಳ್ಳೆ ಸ್ವತಃ ನಾನು ಹೋಗಿದ್ದೆ. ಹೊರಗೆ ನೋಡಿದಾಗ ನಂಗೆಲ್ಲ ಭಾಳ ಇವ್ರದ್ದು ಎಲ್ಲ ಸಿಸ್ಟಮ್ಸ್, ಪಾಲಿಸೀಸ್, ಕೋಚಿಂಗ್ ಅವರ ರೀತಿ ಎಲ್ಲ ನಾನು ನೋಡಿ ನಾವು ಈಗ ಬೇರೆ ಕೋಚಿಂಗ್ ಸೆಂಟರ್ ವಿಸಿಟ್ ಮಾಡಿದ್ದೇನೆ, ದೊಡ್ಡ ಕೋಚಿಂಗ್ ಸೆಂಟರ್. ಸೊ ಹಾಗಾಗಿ ಇದು ಭಾಳ ನಂಬರ್ 1 ಅನ್ಸಿಲಿಕ್ಕೆ ಅಲ್ಲಿ ನಮಗೆ ಸರಿ ಅದಾವ. ಅಂದ್ರೆ ಈ ಪ್ರೊಫೆಷನಲ್ ಇರಂಗಿಲ್ಲ. ನಮ್ಮವರೇನೋ ಆಲ್ರೆಡಿ ಆಲ್ಮೋಸ್ಟ್ ಮೊದಲು ನಾವು ಮಾಡ್ತಿದ್ವಿ ನೀಟ್ IIT ಕೋಚಿಂಗ್ ಕೊಡ್ತಿದ್ವಿ. ಸೊ ಪ್ಯೂರ್ಲಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತ, ಯಾಕಂದ್ರೆ ನಮ್ಮ ಟೀಚರ್ಸ್ಗೆ ಅದು ಯಾಕಂದ್ರೆ ನಿಮ್ ಟೈಮ್ ಏನಾಗ್ತದಂದ್ರೆ ಒಂದು ಇದಕ್ಕೆ ಲಾಂಗ್ ಟೈಮ್ ಬೇಕು. ಮುಂಜಾನೆ ಎಂಟ್ರಿಂದ ಸಂಜೆ ಅಂತ ನೀವು ಮಾಡಿದ್ರೆ ಮಾಡ್ಸಕ್ಕೆ ಮುಂಜಾನೆ ಮಧ್ಯಾಹ್ನ ನಾವು PU ಕಾಲೇಜ್ ಆಗ್ತದೆ ಅಥವಾ ಕೋಚಿಂಗ್ ಆಗ್ತಾರೆ, ಅದು 2 ಕೂಡಿ ಮಾಡೋದು. ಬಹಳಷ್ಟು ಕಡೆ ಏನ್ ಮಾಡ್ತಾರ, ಬರೀ ಕೋಚಿಂಗ್ ಹಚ್ಕೊಟ್ಟು PUC ಬಿಟ್ಬಿಡ್ತಾರ. ಎಲ್ಲ ಕೆಲವೊಂದ್ ಕಲ್ ನೋಡ್ತಾ ಇದೀವಿ ನಾವು. ಸುಮ್ಮನೆ ಹೆಸರಿಗೆ ಸುಮ್ಮ ಹೋಗೋದು, ಹುಡುಗರು ಸೈ ಮಾಡ್ಕೊಳ್ಳೋದು, ವಾರ 1 ದಿನ 2 ದಿನ ಹೋಗೋದು. ಅದು ನಮ್ದು ಹಂಗಿಲ್ಲ, ಫುಲ್ಫ್ಲೆಜ್ ಮಾಡಿ ಕೋಚಿಂಗ್ ಸೆಂಟರ್ ಏನ್ ಇರ್ತದ, ಕಾಲೇಜ್ ಸುಮ್ಮನೆ ಹೆಸರಿಗೆ ಇರ್ತದೆ. ಎಲ್ಲ ಒಂದು ಅಡ್ಮಿಷನ್ ತಗೊಂಡಿರ್ತೀವಿ, ಸುಮ್ ಪರೀಕ್ಷೆ ಬರಕ್ ಮಾತ್ರ ಹೋಗ್ತೀವಿ. ಸೊ ಆ ರೀತಿ ಮಾಡೋದ್ರಿಂದ ಪೂರ ಅದೊಂದಕ್ಕೆ ಕನೆಕ್ಟ್. ನಾವು ಈ 2 ಬೋತ್ ಹ್ಯಾಂಡ್ ಇನ್ ಹ್ಯಾಂಡ್. ಮಧ್ಯ ಸರ್ ಇವ್ರು ನಮ್ದು ಟೈಪ್ ಅದನ್ನ ಕಾಲೇಜ್ PU ಕಾಲೇಜ್ ಅಂಡ್ LN ಮಾಡ್ಬೋದು. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಫ್ಯೂಚರ್ದಾಗ, ನಾಟ್ ಓನ್ಲಿ BEd ಇರೋರು ಅಷ್ಟೇ ಅಲ್ಲ, ಬೇರೆ ಕಾಲೇಜ್ ಕಲಿಯುವಂತ ಮಕ್ಕಳು ಕೂಡ ಕೋಚಿಂಗ್ ಬರುವಂತ ಅವಸ್ಥೆ. ಎಲ್ಲೊಂದು ಡೈರೆಕ್ಟ್ PU ಕಾಲೇಜಲ್ಲಿ ಅಡ್ಮಿಷನ್ ಮಾಡುತ್ತೆ, ಕೋಚಿಂಗ್ ಬೇಕಾಗಿರುತ್ತೆ, ಅಲ್ಲಿ ಇರಂಗಿಲ್ಲ, ಆ ಫೆಸಿಲಿಟಿ ಇರಂಗಿಲ್ಲ. ಅಂತ ಮಕ್ಕಳು ಕೂಡ ಈಗ ಬಂದು ಕೋಚಿಂಗ್ ಅಷ್ಟೇ ತಗೊಳ್ಳೋಂತ ವ್ಯವಸ್ಥೆ ಕೂಡ ಮಾಡ್ಬೇಕಂತ ಒಂದು ನೆಕ್ಸ್ಟ್ ಇಯರ್ ವಿಚಾರ. ಯಾಕಂದ್ರೆ ಈಗ ನಮ್ಮ 300 ನಮ್ಮ ಹುಡುಗರಿಗೆ ಫುಲ್ ಆಗಿತ್ತು.
ಅರ್ಥ ಆಗ್ತದೆ. ಈಗ ನಮ್ದು ಪರ್ಟಿಕ್ಯುಲರ್ಲಿ ನಿಮ್ಮ ಮಕ್ಕಳು ಅಲ್ಲೇ ಕಲಿಬೇಕಾಗಿರ್ತಾರೆ, ಸೊ ಕೋಚಿಂಗ್ ಇಲ್ಲಿ ತಗೋಬೇಕಾಗಿರ್ತದೆ. ಸೊ ಬರೀ ಕೋಚಿಂಗ್ ಮಾತ್ರ ಇಲ್ಲಿ ತಗೊಳ್ಳೋಂಥ ವ್ಯವಸ್ಥೆ ಕೂಡ ಮುಂದಿನ ವರ್ಷ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಸಂಬಂಧ ನಾವು ಮೇಲೆ 50,000 ಸ್ಕ್ವೇರ್ ಫೀಟ್ ಮತ್ತೆ ಬಿಲ್ಡಿಂಗ್ ಕಟ್ಟಿದ್ದೀವಿ ಕಾಲೇಜಲ್ಲಿ. ಸೊ G+1 ಇತ್ತು, ಮತ್ತೆ ಸೆಕೆಂಡ್ ಫ್ಲೋರ್ 50,000 ಸ್ಕ್ವೇರ್ ಫೀಟ್ ಕ್ಲಾಸ್ ರೂಮ್ಸ್ ಎಲ್ಲ ಫೆಸಿಲಿಟಿ, ಫುಲ್ ಪ್ಲೇಸ್ ಫೆಸಿಲಿಟಿ ಪ್ಲಸ್ ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್ ಕೂಡ ಕಟ್ತಾ ಇದ್ವಿ, ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಫಸ್ಟ್ ಲೇಡೀಸ್ ಮಾತ್ರ ಮಾಡಿ ಆಮೇಲೆ ಬಾಯ್ಸ್ಗೂ ಮುಂದಿನ ವರ್ಷ ಎಲ್ಲ ನೋಡ್ಕೊಂಡು ಹೊರಗಿನ ಮಕ್ಳು ಎಷ್ಟು ಬರ್ತಾರೆ ಅನ್ನೋದು ಒಂದು ನಮ್ಗೆ ಐಡಿಯಾ ಬರ್ತಿತ್ತು. ಹಾಸ್ಟೆಲ್ ಕಟ್ಟಿದ್ರೆ ಬೇರೆ ಡಿಸ್ಟಿಕ್ ನಿಂದ ಹೊರಗಿನವ್ರು ಎಷ್ಟು ಮಂದಿ ಬರ್ತಾರೆ ಈ ಸಲ ನಮ್ಗೆ ಐಡಿಯಾ ಬಂದ್ರೆ ಅವ್ರ ಸಂಬಂಧ ಒಂದು ಹಾಸ್ಟೆಲ್ ಫೆಸಿಲಿಟಿನೂ ಮಾಡುವ ಒಂದು ವಿಚಾರ ಇದ್ದಾರೆ. ಅದಕ್ಕೆ ನೋಡ್ಕೊಂಡು ಎಲ್ಲ ಒಂದು ಸ್ಟಡಿ ಮಾಡಿ ಮಾಡುವಂತ. ನಾನು ಉತ್ತರ ಕರ್ನಾಟಕ ಇದೊಂದು ಏನಿದೆ ಒಂದು ಕೋಚಿಂಗ್ ಹಬ್ ಮಾಡುವಂತ ಸಿಗನ್ ಕೋಟಾ ಹೇಳ್ತಾರೆ ರಾಜಸ್ಥಾನ ಕೋಟಾ ಇದು ಆಲ್ ಓವರ್ ಇಂಡಿಯಾ ಮಕ್ಕಳು ಬರ್ತಾರೆ. ಈ ಭಾರತ ದೇಶದ ಮಕ್ಕಳೆಲ್ಲ ಕೋಟಾದ ರಾಜಸ್ಥಾನ ಹೋಗ್ತಾರೆ. ಹಂಗೆ ಬಿಜಾಪುರದ ಉತ್ತರ ಕರ್ನಾಟಕದವ್ರು ಯಾವುದೇ ಜಿಲ್ಲೆ ಬಿಜಾಪುರ, ಬಾಗಲಕೋಟ್, ಗುಲ್ಬರ್ಗ, ಹಾಗೆ ರಾಯಚೂರು, ಹುಬ್ಳಿ, ಬೆಳಗಾವಿ ಆ ಮಕ್ಕಳು ಇಲ್ಲಿ ಆ ಕಡೆ ಬೆಂಗಳೂರು ಹೋಗಿ ಮಂಗಳೂರು ಹೋಗಿ ಬಿಜಾಪುರ್ಗೆ ಬಂದು ತಗೊಳ್ತಾರೆ. ಯಾಕಂದ್ರೆ ಎಲ್ಲ ರೀತಿ ಸೌಲಭ್ಯಗಳು ಬಿಜಾಪುರದಾಗ ಕಾಸ್ಟ್ ಕಾಸ್ಟ್ ಎಫೆಕ್ಟಿವ್ ಆಗ್ತದೆ. ಕ್ಲೈಮೇಟು ನಮ್ದು ಈ ಭಾಗದ ಉತ್ತರ ಕರ್ನಾಟಕ ಎಲ್ಲ ಸಿಮಿಲರ್ ಅದಾವ. ಸೊ ಎಲ್ಲ ಊಟದ ವ್ಯವಸ್ಥೆನೂ ನಮ್ಮ ಉತ್ತರ ಕರ್ನಾಟಕದ ಊಟನೆಲ್ಲ ಹೊಂದಾಣಿಕೆ ಆಗ್ತದೆ. ಪ್ಲಸ್ ಕೋಚಿಂಗ್ ಅವ್ರಿಗೆ ಈ ಬೆಂಗಳೂರು ಅಂತ ಊರಾಗ ಏನಾಗ್ತದ್ರಿ, ನೀವು ಎಲ್ಲೂ ಹೋಗಕ್ಕೆ ಅಂತ ಸರ್ಕಾರ ಇರ್ತದೆ. ಟೈಮ್ ಕನ್ಸ್ಯೂಮಿಂಗ್ ಹೆಂಗೈತಂದ್ರೆ ಒಂದ್ ಈ ಬೆಂಗಳೂರಾಗ ನೀವು 2 ಕಿಲೋಮೀಟರ್ ಇರಲಿ ನೀವು ಮುಂದೆ ನಾನು ಮುಂದೆ ನೀವು ರೆಡಿಯಾಗಿ ಹೋಗಕ್ಕೆ 10 ಕ್ಲಾಸ್ ಚಾಲು ಆಗ್ತಾರೆ 8 ಮನೆಗೆ ಬಿಡ್ಬೇಕಾಗ್ತದೆ. 5 ಕ್ಲಾಸ್ ಮುಗಿದ್ರೆ ಮನೆಗೆ ನಾವು 7 8 ಹೋಗ್ತೇವೆ. ಸೊ ಈಗ ಆ ಟೈಮ್ ಈಗ ಆದ್ರೂ ಇಲ್ಲ, ಇಮಿಡಿಯೇಟ್ 5 ನಿಮಿಷ ನಾವು ಕೊಟ್ಬಿಡ್ತೀವಿ. ಯಾವ್ದಾರ ನೀವು ಗೌರ್ಮೆಂಟ್ ಬಸ್ನಾಗ ಹೋದ್ರೆ ಮ್ಯಾಕ್ಸಿಮಮ್ 10 ಮಿನಿಟ್ ಬೇಡ 15 ಮಿನಿಟ್ ಎಲ್ಲಿಂದ ನಾವು ಬರ್ತೀವಿ. ಸೊ ಆ ಟೈಮ್ ಕೂಡ ಅವ್ರಿಗೆ ಅನುಕೂಲ ಆಗ್ತದೆ. ಸೊ ಆ 4 ತಾಸು ಅಡಿಷನಲ್ 4 hours they can utilize in study. 10 to 12,000 students in a Zoom that they came to Canada, and when we had a discussion with my vice president and all people, we went for extensive research in this Bijapur district and Bagalkot, all these areas. We found out around 10 to 12,000 students are going to Bangalore, coming to Bangalore. To felicitate them and facilitate them with good academics and good hostel is also very important for us. And is not having any hostel throughout India. So in case of when we are coming to Bijapur, we made an extensive research. We found that the Bijapur BLD Association people are giving an excellent nutritious food to the students, because if the food is good, the mind will not problem. Student will be healthy. I think situation will be good. So that is the reason, without any discussion, we decided to start our association at 0 kilometers quota. Bijapur is at 0 kilometers to quota, and now going to start its legacy and continue its legacy with the senior and highly experienced most people in academicians like BLE management. Thank you. ಸರ್ ಇವ್ರು ಬೆಂಗಳೂರು ಐತಿ, ಮಂಗಳೂರು ಐತಿ, ಹುಬ್ಳಿ ಅವ್ರು ಸ್ಟಾರ್ಟ್ ಮಾಡ್ಯಾರ. ಹುಬ್ಳಿ ಐತಿ, ಬಟ್ ಹುಬ್ಳಿ ಅದು ನೋ ಇಂಟಿಗ್ರೇಷನ್ ಇಲ್ಲ ಅಲ್ಲಿ. ಸೊ ಇಲ್ಲಿ ಏನಾಗ್ತೈತಿ, ನಮ್ಗೆ ಎಲ್ಲ ಫೆಸಿಲಿಟೀಸ್ ಕೊಡೋದ್ರಿಂದ ಅನುಕೂಲ ಆಗ್ತದೆ ಅಂತೇಳಿ ನಾವು ಇದೊಂದು ಕೊಡ್ಬೇಕು, ಮಕ್ಕಳಿಗೆ ಕೊಡ್ಬೇಕು. ಈಗ ನಂದೇ ಎಕ್ಸಾಂಪಲ್ ಹೇಳಿದ್ನಲ್ಲ, ನನ್ನ ಸ್ವಂತ ನಾವೇ ಹೋಗಿ ಹುಡುಕಾಡಿ ಅಡ್ಡಾಡಿ ಎಲ್ಲರಿಗೆ ಪಾಪ ಕೆಲವ್ರು ಕೆಲ್ಸಾಗ ಇರ್ತಾರ, ಹಳ್ಳಿ ಊರನವ್ರು ಇರ್ತಾರ, ಅವ್ರು ಬೆಂಗಳೂರಿಗೆ ಹೋಗಿ ಎಲ್ಲಿ ಹೋಗುದ್ರಿ ಏನ್ ಕೇಳೋದು ಅನ್ನೋದೊಂದು ಇದು ಇರ್ತದ. ಸೊ ಅಂತವ್ರಿಗೆ ಇದೊಂದು ಬೆಸ್ಟ್ ಅವಕಾಶ ಇದೆ, ಇದೊಂದು ಒಳ್ಳೆ ಅವಕಾಶ ಇದೆ. ಈಗ ನಮ್ ಡಿಮಾಂಡ್ ಏನ್ ನೋಡ್ರಿ, 4 ತಿಂಗಳಿಂದ ಮಾಡಿದ್ವಿ 300 ಸೀಟ್ಸ್ ಹಿಂಗೆ ನಾವು ಫುಲ್ ಆಗ್ಬಿಟ್ಟು. Is having a legacy of 37 years. Allen Care Institute is having a legacy of 37 years. And established throughout India. We feel very proud to share our academic assistance program tie-up with BLE, Bijapur,
Now, another quota is at a zero distance to Bizapur because the total credit goes to our honorable chairman Naveen Maheshwari sir, Vice President Mahesh Yadav sir, and the backbone of this association is BME management, Sunil Donati. You know, I have seen a lot of passion in the academics by the Sunil Donati management and the team when we are interacting with Dr. Raghavendra Kulkarni and the team M.B. Patil and President M.B. Patil ji. You know, whatever they are talking, they want to bring excellence in academics in Bizapur. That is the reason round away from Kota, which is around 2000 kilometers, we came to Bizapur to prove ourselves, making our excellency in results, making proud for the association of Alan and Bailey. And this year we got All India first rank, where the Lahori 351 is the highest mark ever scored in IIT, in the history of IIT. And 720 over 720 means 5 students got selected from Alan. We feel very proud that we are continuing this association, the legacy in future upcoming days, and we promise the best result for Bizapur people. And I am very thankful to share this act with Sri Sunil Donati, who is also a representative of teachers in the constituency. Thank you so much. God bless you. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।